ಓಂ ನಮಃ ಶಿವಾಯ. ಜಗದ್ಗುರು ಸಿದ್ಧಾಳ ಗುರು ಪರಬ್ರಹ್ಮಣೇ ನಮಃ. ಜಗದ್ಗುರು ಗುರುನಾಥಾಳ ಗುರು ಪರಬ್ರಹ್ಮಣೇ ನಮಃ. ಈ ಜಗದ್ಗುರು ಸಿದ್ಧಾಳ ಅಜ್ಜನವರ 95ನೇ ಜಲವ್ರತೋತ್ಸವಕ್ಕೆ ಬಂದಿರತಕ್ಕಂಥ ಸರ್ವ ಭಕ್ತಾದಿಗಳು ಎಲ್ಲರೂ ಇಲ್ಲಿ ತನುಮನ ಧನ ಸಹಿತ ಬಂದು ಎಲ್ಲರೂ ಅಗಾಧವಾದ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಒಂದು ಮೂಲ ಮಠ ಅಂತಂದ್ರೆ ಸಿದ್ಧಾಡಪ್ಪನ ಮಠ. ಹುಬ್ಬಳ್ಳಿ ಅಂದರೆ ಸಿದ್ಧಾಡರು ಅಂದರೆ ಹುಬ್ಬಳ್ಳಿ. ಈ ಹುಬ್ಬಳ್ಳಿಗೆ ಬಂದು ಸಿದ್ಧಾಡಪ್ಪನವರು ನೆಲೆಸಿದಾಗ ಶಾಂತಿ ಲಭಸತಿ ಆದ ಕಾರಣದಿಂದ ಸಿದ್ಧಾಡಪ್ಪನವರು ಇಲ್ಲಿ ಮಠ ಕಟ್ಕೊಂಡು ಬಂದಿರತಕ್ಕಂಥ ಸರ್ವ ಭಕ್ತಾದಿಗಳೆಲ್ಲರಿಗೂ ಯಾವುದೇ ರೀತಿಯಿಂದ ಯಾವ ತೊಂದರೆನೂ ಆಗಂಗಿಲ್ಲ. ಎಲ್ಲರೂ ನನ್ನವರೇ ಅಂತಂದು ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಏನಿಲ್ಲ. ವರ್ಣಾಶ್ರಮ ಕುಲ ಗೋತ್ರ ಯಾವುದೂ ಇಲ್ಲ. ಎಲ್ಲರೂ ನನ್ನವರೇ. ಎಲ್ಲ ಭಕ್ತರು ಒಂದೇ ಅಂತಂದು ಎಲ್ಲರನ್ನೂ ಸಮದೃಷ್ಟಿಯಿಂದ ಸಮನಾಗಿ ನೋಡಿಕೊಂಡು ಹೋಗ್ತಕ್ಕಂಥ ಏಕೈಕ ಜಗದ್ಗುರು ಅಂತಂದ್ರೆ ಸಿದ್ಧಾಡಪ್ಪ ಅಂದರೆ ತಪ್ಪಲಾಗದು. ಇಲ್ಲಿ ಯಾರೇ ಭಕ್ತರು ಬರಲಿ, ಶ್ರಾವಣ ಶಿವರಾತ್ರಿ ಮತ್ತು ಲಕ್ಷ ದೀಪೋತ್ಸವ ಅಂತಂದ ಪ್ರತಿ ತಿಂಗಳು ಅಮಾಸಿಗೆ ಇಲ್ಲಿ ಜಾತ್ರೆ ಆದಂಗೆ ನಡೆದೈತಿ. ಈ ತೆಪ್ಪೋತ್ಸವಕ್ಕೆ ನಾನಾ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ಸರ್ವ ಸದ್ಭಕ್ತರೆಲ್ಲರೂ ಬರ್ತಾರೆ. ಎಲ್ಲರೂ ಬಂದು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಅಗಾಧವಾದ ಅಜ್ಜನ ಆಶೀರ್ವಾದ ಪಡೆದುಕೊಂಡು ಹೋಗ್ತಾರೆ. ಇಲ್ಲಿ ಬೆಳಗಿನಿಂದ ಇಲ್ಲಿ ಸಪ್ತಾಹ ಕಾರ್ಯಕ್ರಮ ಅಂತಂದು 7 ದಿವಸದ ಸಪ್ತಾಹ ಇರ್ತೈತಿ. ಇವತ್ತು 7ನೇ ದಿವಸ ಸಪ್ತಾಹ ಬಹಳಷ್ಟು ವಿಶೇಷವಾಗಿರ್ತೈತಿ. ನಿನ್ನೆ ರಾತ್ರಿಯಿಂದ ಬಂದಿರತಕ್ಕಂಥ ಅಜ್ಜ ಇದ್ದಾಗಿಂದ ಇವತ್ತಿನವರೆಗೂ ಅನ್ನದಾಸೋಹ, ಧ್ಯಾನದಾಸೋಹ, ಜ್ಞಾನದಾಸೋಹ ಅಂತಕ್ಕಂಥದ್ದು ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಯಾರು ಬಂದು ಏನು ಕೇಳ್ಕೊಂತಾರಲ್ಲ ತಕ್ಷಣ ಸಿದ್ಧಾಡಪ್ಪ ಅವರ ಸಂಕಲ್ಪವನ್ನು ಪರಿಹರಿಸ್ತಕ್ಕಂಥ ಏಕೈಕ ಜಗದ್ಗುರು ಮಹಾತ್ಮ ಸಾಧು ಸತ್ಪುರುಷ ಅಂತಂದ್ರೆ ಅವನೇ ಸಿದ್ಧಾಡಪ್ಪ. ಸಿದ್ಧರಿಂದ ಪ್ರತಿ ವರ್ಷ ಈ ಜಲರಥೋತ್ಸವ ಆಗಲಿ, ಈ ಒಂದು ಶಿವರಾತ್ರಿ ಮಹೋತ್ಸವ ಆಗಲಿ ವಿಜೃಂಭಣೆ ಅಂತ ನಡೀತಾ ಹೋಗ್ತಾ ಇದೆ ವಿನಃ ಯಾವುದು ಕುಂದು ಕೊರತೆ ತೊಂದರೆಗಳು ಆಗದೆ ಇಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ನಡೀತೈತಿ. ಇದಕ್ಕೆ ಮೇನು ಸಾಕ್ಷಿ ಸಿದ್ಧಾಡಪ್ಪನೇ. ಪ್ರತಿ ಕ್ಷಣನೂ ಸದ್ಗುರು ಸಿದ್ಧಾಡಪ್ಪ ಈ ಸಮಾಧಿ ಮೇಲೆ ಕುಂತಿರ್ತಾರ. ಸಿದ್ಧಾಡಪ್ಪ ಗುರುನಾಥರ ಆಶೀರ್ವಾದ ಸರ್ವ ಸದ್ಭಕ್ತರು ಎಲ್ಲರಿಗೂ ಆಗ್ತದ. ಇಲ್ಲಿ ಯಾರೇ ಭಕ್ತರು ಬರಲಿ ಯಾರೊಬ್ಬರಿಗೂ ಯಾವ ತೊಂದರೆನೂ ಆಗಂಗಿಲ್ಲ. ಬೆಳಗ್ಗೆ ಅವರಿಗೆ ಉಪಹಾರ, ಮಧ್ಯಾಹ್ನ ಊಟ, ನಾನಾ ಥರ ಭೋಜನ, ಗೋಧಿ ಹುಗ್ಗಿ, ಸಜ್ಜಕ, ಶಿರಾ, ಪೈಸಾ, ನುಚ್ಚು, ಅನ್ನ, ಸಾರು, ರೊಟ್ಟಿ, ಪಲ್ಯ ಅಂತಿರ್ತೈತಿ. ಸಾಯಂಕಾಲ ಮತ್ತು ವಿಶೇಷವಾಗಿ ಸಿದ್ಧಾಡಪ್ಪನ ಪ್ರಸಾದ. ಸಿದ್ಧಾರೂಢರ ಅನ್ನ ಉಂಡವರಾಗಿರಪ್ಪ ಅನ್ನೋ ಸಿದ್ಧಾರೂಢರ ಸಾರು ಉಂಡವರೆಲ್ಲಪ್ಪಾರು. ಸಿದ್ಧಾರೂಢರ ರೊಟ್ಟಿ ತಿಂದವರಾಗಿರ ಗಟ್ಟಿ. ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ, ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತಂದು ಸಂತ ಶಿಶನಾಳ ಶಿವಯೋಗಿಗಳು ಶಿವದೀಪ ಶಿವಯೋಗಿಗಳು ಆಡಿದಂತೆ ಸಿದ್ಧಾಡಪ್ಪನ ಪವಾಡ ಈಗ ಇಲ್ಲೆಲ್ಲ ಅಖಂಡ ಭಾರತ ದೇಶವನ್ನು 41 ವರ್ಷ ಎಲ್ಲವನ್ನು ಸುತ್ತಾಕಿ 42ನೇ ವಯಸ್ಸಿನಲ್ಲಿ ತಾವುಗಳು ಹುಬ್ಬಳ್ಳಿಗೆ ಬರ್ತಾರೆ. ತೊರೆಯೂರ ಬಾವಿ ಮತ್ತು ಚಿದ್ಗಣಾನಂದರ ಸಮಾಧಿ ಇಲ್ಲಿ ಒಂದು ತೋಟ ಇರುತ್ತೆ. ಇಲ್ಲಿ ಬಂದು ನೆಲೆಸಿದಾಗ ಅವ್ರಿಗೆ ಶಾಂತಿ ಲಭಿಸಿ ನಾನು ಇಲ್ಲೇ ಇರ್ತೇನೆ. ನಾನು ಇಲ್ಲೇ ಇರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ನಾನು ನೋಡ್ಕೊಂಡು ಎಲ್ಲರನ್ನು ಸಮದೃಷ್ಟಿಯಿಂದ ನೋಡ್ಕೊಂಡು ಹೋಗ್ತೇನೆ. ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತಂದು ಸಿದ್ಧಾಡಪ್ಪನವರು ಹಲವಾರು ಪವಾಡಗಳನ್ನ ತೋರ್ತಾರ. ಸಿದ್ಧಾಡಪ್ಪ ತಾನು ದೇಶ ಸಂಚಾರ ಮಾಡ್ತಕ್ಕಂಥ ಪೂರ್ವದಲ್ಲಿ ನೀರು ಮತ್ತು ಸೋಸಿದ ಮಣ್ಣನ್ನು ಕಲಸ್ಕೊಂಡು ತಿಂದು ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಅಮೃತವನ್ನು ಉಣಿಸಕ್ಕಂಥ ಪರಮಾತ್ಮ ಸಿದ್ಧಾಡಪ್ಪ. ಇಂಥ ಮಠ ಉತ್ತರ ಕರ್ನಾಟಕದಲ್ಲಿ ಇದೆ ಒಂದೇ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ. ಓಂ ನಮಃ ಶಿವ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ರಾಜಯೋಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.